ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ 8ನೇ ವರ್ಷದ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ಬಿಜೆಪಿ ಅಧ್ಯಕ್ಷ ವೀರಣ್ಣ ಯಾರಿ ಅವರು ಅಟಲ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. 3 ಬಾರಿ ದೇಶದ ಪ್ರಧಾನಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಲ್ಲಿಸಿದ ಸೇವೆ ದೇಶದ ಇತಿಹಾಸದಲ್ಲೇ ಅಚ್ಚಳಿಯಂತಿದ್ದು, ಬಿಜೆಪಿ ಸಂಸ್ಥಾಪಕ ಸದಸ್ಯರಾಗಿ ಪಕ್ಷದ ಸಂಘಟನೆ ಹಾಗೂ ಬೆಳವಣಿಗೆಗೆ ಶ್ರಮಿಸಿ ಪಕ್ಷವನ್ನು ಅಧಿಕಾರ ಹಂತಕ್ಕೆ ಕೊಂಡೊಯ್ದು ಅವರ ಅಪೂರ್ವ ಸಂಘಟಕರಾಗಿದ್ದರು ಎಂದು ಹೇಳಿದರು. ಹಿರಿಯ ಮುಖಂಡ ಬಸವರಾಜ ಪಾಂಚಾಳ್ ಮಾತನಾಡಿ, ಭಾರತ ಸರ್ವತೋಮುಖ ಪ್ರಗತಿಗಾಗಿ ಅಟಲ್ಜಿ ಅವರ ಸಮರ್ಪಣೆ ಮತ್ತು ಸೇವಾ ಮನೋಭಾವ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ಅವರು ಕಂಡ ಕನಸಿನ ಭಾರತವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಹಕಾರಗೊಳಿಸುವ ನಿಟ್ಟಿನಲ್ಲಿ ದೇಶ ಮುನ್ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಗಿರಿಮಲ್ಲಪ್ಪ ಕಟ್ಟಿಮನಿ, ಅರ್ಜುನ ಕಾಳೇಕರ್, ಅಶೋಕ್ ಪವಾರ್, ಮಲ್ಲಿಕಾರ್ಜುನ್ ಸಾತ್ಖೇಡ್, ರಮೇಶ್ ಜಾಧವ್, ವಿಜಯ್ ರಾಠೋಡ್, ಪ್ರಕಾಶ್ ತಂಡೋತಿ, ಆಕಾಶ್ ಉಪ್ಪಿನ್, ಯಂಕಮ್ಮ ಗೌಡ್ಗಾಂವ್, ಉಮಾಬಾಯಿ ಗೌಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಣ್ಣಾರಾಯ್ ಬಿ ಉಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ. ವಾಡಿ ರೈಲ್ವೆ ಸ್ಟೇಷನ್ ಅದು ಗಾಡಿ ಲೇಟ್ ಆಯ್ತು. ಎಲ್ಲರೂ ನಮನ ಮಾಡಿದ್ವು. ಎಲ್ಲರೂ ಒಂದು ಪುಣ್ಯಾತ್ಮರ ಆಸ್ತಿ ಮದುವೆ ಆಗ್ಲಾರ್ದೆ ದೇಶ ನಮ್ಮ ಜೀವನವನ್ನೇ ಮುಟ್ಟಾಗಿಲ್ಲಂತ ಮಹಾನ್ ವ್ಯಕ್ತಿಯ ಅಸ್ಥಿಯ ದರ್ಶನ ಭಾಗ್ಯ ಕಾಣಿಸ್ಬೋದು ನಮ್ಮ ಹಿರಿಯರು. ಅವರು ಕೂಡ ಧನ್ಯವಾದಗಳು ಅರ್ಪಿಸುತ್ತಾ ವಾಸ್ತವರ ಬಗ್ಗೆ ಮೊದಲ ಕುಂಕಣ್ಣನವರು ಮಾತಾಡ್ತಾ ಇವತ್ತಿನ ದಿವಸ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣ ದಿನಾಚರಣೆ ವಿಶೇಷವಾಗಿ ಇವತ್ತು ದಿವಸ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ವಾಡಿಯಲ್ಲಿ ಯುವಶಕ್ತಿಯ ನೇತೃತ್ವದಲ್ಲಿ ಇವತ್ತು ಆಚರಣೆ ಮಾಡ್ತಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಭಾರತೀಯ ಜನತಾ ಪಕ್ಷದ ನೇತಾರಾಗಿರಲಿಲ್ಲ. ಇಡೀ ವಿಶ್ವನಲ್ಲೇ ಏನಾದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ಕೂಡಲೇ ಅವರ ಭಾಷಣ ಕೇಳ್ಬೇಕಾಗಿತ್ತಪ್ಪ ಅಂತಂದ್ರ ಇಡೀ ವಿಶ್ವದಲ್ಲೇ ಇವತ್ತು ದಿವಸ ಅವತ್ತು ದೇಶ ಪ್ರೇಮಿ ಮತ್ತು ನಮ್ಮ ಭಾರತ ದೇಶದ ಅತಿ ಹೆಚ್ಚಿನ ಬೆಳಕಿಗೆ ಬರ್ಬೇಕಾಗಿತ್ತಂದ್ರ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಈಗ ತಾನೇ ಈರಣ್ಣ ಯಾರು ಬಹಳ ವಿಸ್ತಾರವಾಗಿ ಹೇಳಿದ್ರು. ಅದರಲ್ಲಿ ಅಗದಿ ಸೂಕ್ಷ್ಮವಾಗಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಹಾಕಿ ಕೊಟ್ಟಂತ ಪಾರದರ್ಶನ ಇವತ್ತು ಲೋಕಸಭೆಯಲ್ಲಿ ತಾವು ನೋಡ್ತಾ ಇದ್ರಿ. ವಿಪಕ್ಷಗಳ ಗದ್ದಲ, ವಿಪಕ್ಷಗಳ ಮಾಡುವಂತ ಇವ್ರ ನಾಟಕ ಕಾಂಗ್ರೆಸ್ನವ್ರದ್ದು. ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಬ್ಬರೇ ಸಂಸತ್ ಸದಸ್ಯರಿದ್ದಾಗ, ಸ್ವತಂತ್ರ ಸಿಕ್ಕ ಕೂಡಲೇ ಭಾರತೀಯ ಜನತಾ ಪಕ್ಷದ ಜನಸಂಖ್ಯಾದ ಲೋಕಸಭೆಯಲ್ಲಿ ಇಬ್ಬರೇ ಇದ್ದಾಗ ಅಪೋಸಿಟ್ ಇಲ್ಲ ಅಂದ್ರೂ ಈ ಸಂಸದೊಂದರ ಅಗದಿ ಮರ್ಯಾದೆ ಕರ್ಕೊಂಡು ಹೋಗಿ ಇಡೀ ರಾಷ್ಟ್ರಕ್ಕೆ ಅಪೋಸಿಟ್ ಏನಾದ್ರು ತೋರಿಸಿದ್ರು ಅಂತಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು 2 ಸಂಸತ್ತಿನಿಂದ ಇವತ್ತು ರಾಷ್ಟ್ರದ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಆಗಲಿಕ್ಕೆ ಒಂದು ಸಂವಿಧಾನ ಅಚ್ಚುಕಟ್ಟಾಗಿ ನಡೆಸ್ಕೊಂಡ್ರೆ ಒಂದು ಮಾರ್ಗದರ್ಶನ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರು ಧೈರ್ಯದಿಂದ ಇವತ್ತಿನ ದಿವಸ ನಾವು ಯಾವುದೇ ಮಾರ್ಗದರ್ಶನ ಟಿವಿಯಲ್ಲಿ ನೋಡ್ತೀವಿ. ಇವತ್ತಿನ ಮೋದಿ ಅವರು ಏನಾರ ಅಂತ ಪ್ರೇರಣೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಪ್ರೇರಣೆ ಮಾಡಿದ್ರು. ಈಗ ಇವತ್ತು ದಿವಸ ನಮ್ಮ ನೆಲರಾಷ್ಟ್ರಿಗೆ ಯಾವುದೇ ಒಂದು ಮಾರ್ಗದರ್ಶನ ಮಾಡುವಂತಂದ್ರ ವಿದೇಶಾಂಗ ಸಚಿವರಾದಾಗ ಇಂದಿರಾ ಗಾಂಧಿ ಅವರಿದ್ದಾಗ ವಿದೇಶಾಂಗ ನೀತಿಯಲ್ಲೇ ಮಾಡ್ಬೇಕಾಗಿತ್ತಪ್ಪ ಅಂದ್ರ ಆ ಕಾಂಗ್ರೆಸ್ನವರಿಗೆ ಯಾವ ಬೇಸಿಗೆ ಇರಲಿಲ್ಲ. ವಿದೇಶಾಂಗ ನೀತಿಗೆ ಒಂದು ಮಾಡ್ಬೇಕಾಗಿತ್ತಂದ್ರ ಅಟಲ್ ಬಿಹಾರಿ ವಾಜಪೇಯಿ ಅವರಲ್ಲಿ ಕಳಿಸಿ ನಮ್ಮ ಇದ್ರ ಬಗ್ಗೆದಾಗ ಎಲ್ಲ ಚರ್ಚೆ ಮಾಡಿಸಿ ಮಾಡಿದಂತದ್ದು ಭಾರತ ದೇಶದ ಒಂದು ಒಳ್ಳೆಯ ಅಂದ್ರೆ ಮಾರ್ಗದರ್ಶಕರಾದಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ದಿವಸ ಅಂತ ನೇತಾರ ನಮ್ಮ ಪಕ್ಷದ ಇದ್ದಕ್ಕೋಸ್ಕರ ಇವತ್ತು ಅವರಿಂದ ಬಹಳ ನಾವು ಕಲಿಬೇಕಾಗಿದೆ. ಅವರ ಮಾರ್ಗದರ್ಶನ ಇವತ್ತು ದಿವಸ ಭಾರತ ದೇಶದಲ್ಲಿ ಏನ್ ಮಾಡಿಕೊಟ್ಟು ಹೊಂಟಿದ್ದಾರೆ. ನಾವೆಲ್ಲರೂ ಇವತ್ತು ಪ್ರೇರಣೆ ಆಗಿ ಅಂತ ಪುಣ್ಯಾತ್ಮರು ಇವತ್ತು ಸ್ಮರಣ ದಿನಾಚರಣೆ ಆಚರಣೆಗೆ ನಮ್ಗೆಲ್ಲ ಹೆಮ್ಮೆ ಅನ್ನಿಸ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಬಂದು ಇವತ್ತು ದಿವಸ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಬಂದಿದೆ. ನೇರ ಮಾತು ಜೈ.